ಈ ಕೂದಲು ಈ ಗಡ್ಡಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇದು ಮೆಸಿ ಲುಕ್, ಎಲ್ಲೂ ಕ್ಲೀನ್ ಆಗಿ ಕೂತಿಲ್ಲ. ಸೊ ಅದ್ ಹೆಂಗ್ ಬೇಕಾದ್ರೆ ಇರ್ಬೋದು. ನಮ್ಮೂರಲ್ಲೆಲ್ಲ ಗಡ್ಡ ಬೆಳ್ಟ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ, ಖುಷಿ ಆಗುತ್ತೆ ಗಡ್ಡ ಇರೋದು, ಅದಕ್ಕೆ ಗಡ್ಡನೇ ಬೆಸ್ಟ್. ಇಲ್ಲ ಗೊತ್ತು, ಇಲ್ಲಿ ಬರಕ್ಕೆ ತುಂಬಾ ಖುಷಿ ಆಗ್ತಿತ್ತು, ಅದಕ್ಕೆ ಇಲ್ಲಿ ಬರೋದೇ ಒಂಥರ ಬೇಡಿಕೆ. ನಾನು ದೇವರಲ್ಲಿ ಆಕ್ಚುಲಿ ಏನೂ ಬಿಡಲ್ಲ, ಸುಮ್ನೆ ಹೋಗಿ ಬರೋದು ಅಷ್ಟೇ. 3 months ಗ್ರೇಸ್ ಪೀರಿಯಡ್ ಇರ್ತಾ ಇತ್ತು ಮಳೆ ಆದ್ಮೇಲೆ, ಆ ವಿಂಟರ್ ಟೈಮ್ ಅಲ್ಲಿ. ಸೊ ಅವಾಗ ಶೂಟ್ ಮಾಡ್ತಾ ಇದ್ವಿ, ಅದ್ ಮಿಸ್ ಆದ್ರೆ ತಿರ್ಗಾ ನೆಕ್ಸ್ಟ್ ಇಯರ್. ಎಸ್ ಅಂತೂ ಇಂತು ಸರ್ 500 ಮೆಟ್ಲು ಹತ್ತಿದ್ವಿ ನಮ್ಮ ಪೇಪೆಗೂ. ನೀನೊಂದು ವಾರ ಇದೆ ಅಂತ ಅಲ್ಲಿಗೆ ಅರ್ಥ. ಇನ್ನೊಂದು 500 ಮೆಟ್ಲು ಈಗ ರಿಲೀಸ್ ಟೈಮಲ್ಲಿ ಹತ್ಬೇಕು ನಾವು. ಆದರೂ ಒಂದು ದೊಡ್ಡ ಜರ್ನಿ ಸರ್ ಪೇಪೆ. ಹೂವದ್ದಂಗಂತೂ ಆಗಿಲ್ಲ. ಅಂದರೆ ಟೈಮಿಗೋಸ್ಕರ ಕಾದಿದ್ದೀರಿ, ಒಂದು ಕ್ಲೈಮೇಟ್ಗೋಸ್ಕರ ಕಾದಿದ್ದೀರಿ, ಒಂದು ಲುಕ್ಕಿಗಾಗಿ ಕಾದಿದ್ದೀರಿ. ಎಲ್ಲ ಕಾಯುವಿಕೆ ಮತ್ತು ಆ ಕಷ್ಟ, ಆ ಒಂದು ಇಷ್ಟ ಈ ಮಟ್ಟಕ್ಕೆ ತಂದಿತ್ತಿದೆ. ಏನು ಹೇಳ್ತೀರಿ? ಅದೇ, ಈಗ ಪೇಷನ್ಸ್ ಎಲ್ಲದರಲ್ಲೂ ತುಂಬ ಇಂಪಾರ್ಟೆಂಟ್. ಅರ್ಜೆಂಟಲ್ಲಂತೂ ಏನೂ ಆಗಲ್ಲ. ಆಮೇಲೆ ನಮ್ಮ ಪೆಪ್ಪೆ ಸಿನಿಮಾನ ಆಲ್ಮೋಸ್ಟ್ ಒಂದು 2.5 ವರ್ಷ ಸಿನಿಮಾ ತೆಗ್ದಿದ್ದೀವಿ. ಆಮೇಲೆ ಎಲ್ಲರ ಶ್ರಮ ಇದೆ, ಪ್ರೊಡ್ಯೂಸರ್ದು, ನಮ್ಮ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಆರ್ಟಿಸ್ಟ್ಗಳದ್ದು, ಆಮೇಲೆ ಎಲ್ಲರದ್ದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ಗಳು ಬಂದಿದೆ. ಅವ್ರದ್ದು ಎಲ್ಲ ಕೊಟ್ಟಿದ್ದಾರೆ ಸಿನಿಮಾಕ್ಕೆ. ಸೊ ಅದಕ್ಕೆ ಆ ಸಿನಿಮಾದ ಔಟ್ಪುಟ್ಟು ಅಷ್ಟೇ ಚೆನ್ನಾಗಿದೆ. ಆ ಔಟ್ಪುಟ್ಟು ಎಲ್ಲ ಜನರಿಗೂ ತುಂಬ ಇಷ್ಟ ಆಗಿದೆ. ಸೊ ಖುಷಿ ಆಗಿದೆ. ಒಂದು 2.5 years ಜರ್ನಿ ಆದಮೇಲೆ ಕೊನೆಗೆ ಈಗ 30th August ರಿಲೀಸ್ ಆಗ್ತಿದೆ ಅಂತ ತುಂಬ ಖುಷಿ ಆಗ್ತದೆ ಸರ್. ಅಂದರೆ ಎಂಥ ದೇವಸ್ಥಾನಗಳಿಗೆ ನಾವು ಭೇಟಿ ಕೊಟ್ಟಾಗ ಒಬ್ಬೊಬ್ರಿಗೆ ಒಂದೊಂದು ಬೇಡಿಕೆ ಇರುತ್ತೆ. ನೀವು ಒಬ್ಬ ಕಲಾವಿದನಾಗಿ ಈಗ ಪೇಪೆ ಅಂತ ಒಂದು ಒಳ್ಳೆ ಪಾತ್ರ, ಅಂದರೆ ಈ ಸ್ವಲ್ಪ ಬೆರಗುಗಳಿಂದ ನೋಡ್ತಾ ಇದ್ದಾರೆ. ಈಗ ಅಯ್ಯೋ ಸಖತ್ತಾಗಿದ್ದಾರೆ, ಹಿಂಗೆಲ್ಲ ಮಾಡಿದಾರ, ಹಂಗಾಗಿ ಸಿನಿಮಾ ನೋಡ್ಬೇಕು, ಈ ಥರದ್ದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಪೇಪೆಗೆ. ನೀವು ದೇವರಲ್ಲಿ ಬೇಡಬೇಕಾರೆ ಏನು ಬಿಡ್ತೀರಿ ಕಲಾವಿದನ ವಿಚಾರಕ್ಕೆ? ನಾನು ದೇವರಲ್ಲಿ ಆಕ್ಚುಲಿ ಏನೂ ಬಿಡಲ್ಲ. ಸೂಪರ್. ಸುಮ್ಮನೆ ಹೋಗಿ ಬರೋದು ಅಷ್ಟೇ. ಏನು ನಂಗೆ ಇಂಥದ್ದು ಪಾತ್ರ ಕೊಡಪ್ಪ, ಇಂಥದ್ದು ಅವಕಾಶ ಕೊಡಪ್ಪ, ಇಲ್ಲ ಏನೂ ಬೇಡ್ಕೊಳಲ್ಲ ಆಕ್ಚುಲಿ, ಸುಮ್ಮನೆ ಹೋಗ್ಬಿಟ್ಟು ಬರೋದು. ಈ ಚಿಕ್ಕ ವಯಸ್ಸಲ್ಲಿದ್ದಾಗ ಏನ್ ಬಿಡ್ತಿದ್ರಿ ಅವಾಗ? ಇಂಥದ್ದು ವಯಸ್ಸಲ್ಲಿ 1,000 ಅದು ಎಕ್ಸಾಮ್ ಅಲ್ಲಿ ಪಾಸ್ ಮಾಡು, ಈ ಗಿಫ್ಟ್ ಬೇಕು, ಇಲ್ಲಿ ಹೋಗ್ಬೇಕು, ಈ ಊರ್ಗ್ ಹೋಗ್ಬೇಕು, ಆ ಊರ್ಗ್ ಹೋಗ್ಬೇಕು ಅಂತ ಎಲ್ಲ ಬೇಡ್ಕೊಂತ ಇದ್ದೆ. ಬಟ್ ಇವಾಗ ಆತರ ಏನು ಬೇಡ್ಕೊಳಕ್ ಹೋಗಲ್ಲ, ಸುಮ್ಮನೆ ಹೋಗೋದು ಬರೋದಷ್ಟೇ. ಚಾಮುಂಡೇಶ್ವರಿಗೆ ಬೇಡಿಕೆ ಇಟ್ಟಿದ್ರೆ ಅವಾಗ ಏನಂತ? ಅವಾಗ ಸಣ್ಣ ವಯಸ್ಸಲ್ಲಿ ನಾನು ನೆನಪಿದ್ದಂಗೆ. ಇಲ್ಲ ಗೊತ್ತು, ಇಲ್ಲಿ ಬರಕ್ಕೆ ತುಂಬಾ ಖುಷಿ ಆಗ್ತಿತ್ತು, ಅದಕ್ಕೆ ಇಲ್ಲಿ ಬರೋದೇ ಒಂಥರ ಬೇಡಿಕೆ. ಇಲ್ಲಿ ಬೇಗ ಬರ್ಬೇಕು ಅನ್ನೋದೇ ಒಂಥರ ಬೇಡಿಕೆ. ಡ್ಯಾನ್ಸ್ ಅಂದ್ರೆ ಒಂದು ಸಿನಿಮಾ ಅಷ್ಟು ಸುಲಭ ಅಲ್ಲ ಅನ್ನೋದು ಪೇಪೆಗೂ ಒಂದು ದೊಡ್ಡ ಉದಾಹರಣೆ. ಅನ್ಕೊಂಡ ತಕ್ಷಣ ಟಕ್ ಅಂತ ಎಲ್ಲದೂ ಮಾಡೋಕ್ಕಾಗಲ್ಲ. ಸಿನಿಮಾಗ ಅದಕ್ಕೊಂದು ಟೈಮ್ ತಗೊಳುತ್ತೆ. ಆ ಪಾತ್ರದವ್ರನ್ನ ಹುಡ್ಕೊಂಡು ಕಾಯ್ತಾ ಇರುತ್ತೆ, ನೀನೇ ಬಂದು ಮಾಡಬೇಕು ಅಂತ. ಆ ಥರದ ವಿಚಾರದಲ್ಲಿ ಈ ಸಿನಿಮಾ ತಂಡದಲ್ಲಿ ಇಂಥ ಕಲಾವಿದರು ನಾವು ಕಾದ್ವಿ, ಇಂಥ ಕಲಾವಿದ್ರ ಡೇಟ್ಗೋಸ್ಕರ ನಾವು ಬೇರೆ ಸಿನಿಮಾ ಶೂಟಿಂಗ್ ಮಾಡದೆ ಇದ್ವಿ, ಅಥವಾ ಇಂಥ ಕ್ಲೈಮೇಟ್ಗೋಸ್ಕರ ಕಾದ್ವಿ, ಆ ಥರದ್ದೆಲ್ಲ ಇದೆಯಾ ಸರ್? ಖಂಡಿತ. ಯಾಕಂದ್ರೆ ಕೂರ್ಗಲ್ಲಿ ಸಾಕಷ್ಟು ತುಂಬಾ ಮಳೆ ಅಲ್ವಾ. ಆಮೇಲೆ ಅಲ್ಲಿ ಒಂದ್ಸಲಿ ಮಳೆ ಬಂದ್ರೆ 1 ವಾರ 2 ವಾರ ಹಂಗೆ ಕಚ್ಕೊಂಡಿರುತ್ತೆ. ಸೊ ಎಷ್ಟೊಂದು ಬಾರಿ ನಾವು ಅಲ್ಲಿ ಹೋಗಿ ಶೂಟ್ ಮಾಡದೆ ವಾಪಸ್ ಬಂದಿದ್ವಿ. ಅಂದ್ರೆ ಇಲ್ಲ 1 ದಿನ ಅರ್ಧ ದಿನ ಶೂಟ್ ಮಾಡೋದು, ವಾಪಸ್ ಬೆಂಗಳೂರಿಗೆ ಬರೋದು, ಆಮೇಲೆ ತಿರ್ಗಾ ಮಳೆ ನಿಂತಾಗ ವಾಪಸ್ ಹೋಗೋದು. ಆಮೇಲೆ ಸಮ್ಮರ್ ಬಂದ ತಕ್ಷಣ ಅದೊಂಥರ, ಆ ಸಮ್ಮರಲ್ಲಿ ಚೆನ್ನಾಗಿ ಕಾಣಿಸಲ್ಲ ಫ್ರೇಮ್ಗಳು, ತುಂಬ ಹಾರ್ಶ್ ಇರುತ್ತೆ ಸನ್. ಸೊ ಆವಾಗ ಶೂಟ್ ಮಾಡೋಕ್ಕಲ್ಲ. ಸೊ ತುಂಬ ಕಾಯ್ಬೇಕಾಯ್ತು. ಅದಕ್ಕೆ ಒಂದು 3 months ಗ್ರೇಸ್ ಪೀರಿಯಡ್ ಇರ್ತಾ ಇತ್ತು ಮಳೆ ಆದಮೇಲೆ, ಆ ವಿಂಟರ್ ಟೈಮಲ್ಲಿ. ಸೊ ಆವಾಗ ಶೂಟ್ ಮಾಡ್ತಾ ಇದ್ವಿ, ಅದು ಮಿಸ್ ಆದರೆ ತಿರ್ಗಾ ನೆಕ್ಸ್ಟ್ ಇಯರ್ ತಿರ್ಗಾ ಶೂಟ್ ಮಾಡೋದು. ಒಂದು 6-7 months ತಿರ್ಗಾ ಕಾಯ್ಬೇಕಾಗ್ತಿತ್ತು. ಸೊ ಆ ಥರ ಅದರಿಂದ ಒಂದು 2 years ಜರ್ನಿ ಆಗಿದೆ. ಬಟ್ ಎಲ್ಲ ಬರ್ತಿತ್ತು. ಕಲಾವಿದ್ರ ವಿಚಾರಕ್ಕೆ ಈಗ ಈ ವರ್ಷ ಇದ್ದರೆ ಮುಂದಿನ ವರ್ಷ ನಿನ್ನೇನು ಬ್ಯುಸಿ ಆಗಿರ್ತಾರೆ ಹೇಳಕ್ಕಾಗಲ್ಲ. ಆ ಥರದ್ದೆಲ್ಲ ಆಗಿದೆಯಾ? ಖಂಡಿತ ಆಗಿದೆ ಆ ಥರದಲ್ಲಿ. ಯಾಕಂದ್ರೆ ಲುಕ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಅವರು ಬೇರೆ ಸಿನಿಮಾಗಳು ಮಾಡ್ತಿರ್ತಾರೆ, ಲುಕ್ ಚೇಂಜ್ ಆಗುತ್ತೆ, ಇಲ್ಲ ಡೇಟ್ಸ್ ಕ್ಲಾಶ್ ಆಗುತ್ತೆ, ಇಲ್ಲ ಅವ್ರು ಬೇರೆ ಸಿನಿಮಾ ಒಪ್ಕೊಂಡಿರ್ತಾರೆ. ಸೊ ಎಲ್ಲ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಡೇಟ್ಸ್ನ ಹೊಂದಿಸಿ ಅದನ್ನ ತಿರ್ಗಾ ಅವ್ರನ್ನ ಕರ್ಕೊಂಡು ಬರೋದೇ ಒಂದು ದೊಡ್ಡ ಫೈಟ್ ಆಗುತ್ತೆ. ಆಮೇಲೆ ಇಲ್ಲ ಇವ್ರದ್ದು ಒಬ್ರದ್ದು ಏನು ಚಿಕ್ಕ ವಿಷಯ, ಈಗ ಒಬ್ರು ದಾಡಿ ಇನ್ನೂ ಬೆಳೆದಿಲ್ಲ, ಅವ್ರ ದಾಡಿ ಬೆಳೆಯೋಕೆ ಕಾಯ್ತಾ ಇರ್ತೀವಿ. ಇಲ್ಲ ಒಬ್ಬೊಬ್ರಿಗೆ ಒಂದೊಂದ್ಸಲಿ ಇಂಜುರಿ ಆಗಿರುತ್ತೆ, ಅದು ರೆಡಿ ಆಗೋಕ್ಕೆ ಕಾಯ್ತಾ ಇರ್ತೀವಿ. ಸೊ ಆ ಥರ ಈಗ ನಮ್ಮ ಸಿನಿಮಾದಲ್ಲಿ ರವಿ ಅಂತ ಒಬ್ರು ಮಾಡಿದ್ರು. ಸೊ ಅವ್ರಿಗೆ ಪಾಪ ಅವರು ಹೋಗ್ಬಿಟ್ರು ಈ ಸಿನಿಮಾದಲ್ಲಿ, ಅವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅದಕ್ಕೆ ಅವಾಗ ಏನು ಮಾಡಬೇಕಾಗಿತ್ತು ಅಂದರೆ, ನಾವು ಒಂದಷ್ಟು ರೀಶೂಟ್ ಮಾಡಬೇಕಾಯ್ತು, ಇನ್ನೊಂದಷ್ಟು ಬೇರೆಯವ್ರನ್ನ ಕರ್ಸ್ಕೊಂಡು ಚೀಟ್ ಮಾಡಬೇಕಾಯ್ತು. ಸೊ ಆ ಥರ ಎಲ್ಲ ಆಗುತ್ತೆ ಸಿನಿಮಾಲಿ. ಒಂದು 2 years 2.5 years ಮಾಡಿದ್ರೆ ಆ ಥರ ಎಲ್ಲ ಆಗೇ ಆಗುತ್ತೆ. ಎಸ್, ಲುಕ್ ಅಂದ್ರೆ ಬರೀ ಒಂದು ಚಿಕ್ಕದೊಂದು ಕೂದಲಲ್ಲಿ ಚಿಕ್ಕಮ್ಮೆ ಆದರೂ ರೀಟೇಕ್ ಆಗ್ಬಿಡುತ್ತೆ ಅಂತ. ನೀವು ಈ ಗಡ್ಡಕ್ಕೆ ಎಷ್ಟು ದಿನ ತಗೊಂಡಿರಿ? ಈಗ ಅದೇ ನನ್ನ ಈ ಕೂದಲು ಈ ಗಡ್ಡಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಇದು ಮೆಸಿ ಲುಕ್,
ಎಲ್ಲೂ ಕ್ಲೀನಾಗಿ ಕೂತಿಲ್ಲ. ಸೊ ಅದು ಹೆಂಗ್ ಬೇಕಾದ್ರೂ ಇರ್ಬೋದು. ಸೊ ಅದಕ್ಕೆ ಕಂಟಿನ್ಯೂಟಿ ಜರ್ಕ್ ಆಗೋದೇ ಇಲ್ಲ. ಸೊ ಅದು ಯಾವಾಗ್ಲೂ ಕರೆಕ್ಟ್ ಆಗಿ ಕಾಣಿಸ್ತಾ ಇರುತ್ತೆ. ಈಗ ನಿಮ್ಮ ಮನೇಲಿ ಸರ್, ಅಂದ್ರೆ ನೀವು 3ನೇ ಜನರೇಷನ್ ಅವ್ರು ಈ ತರದೆಲ್ಲ ಸ್ವಲ್ಪ ಕಾಣ್ತಾ ಇರೋದು, ಆದ್ರೆ ನಿಮ್ಮ ತಂದೆ, ನಿಮ್ಮ ದೊಡ್ಡಪ್ಪ, ನಿಮ್ಮ ಚಿಕ್ಕಪ್ಪ ಮತ್ತು ನಿಮ್ಮ ತಾತ ಶಿಸ್ತು ಅಥವಾ ಒಂದು ಲುಕ್, ಒಂದು ಹೀರೋ ಲುಕ್ ಈ ತರದ್ ಇರ್ಬೇಕಂದ್ರೆ ಅವರೊಂದು ಯಾವಾಗ್ಲೂ ನಮ್ಗೊಂದು ಉದಾಹರಣೆ. ಮೀಸೆಯಿಂದ ಹಿಡಿದು ಅವರೆಲ್ಲದನ್ನ ಒಂದು ಬಣ್ಣಕ್ಕಾಗಿ ಕೆಲಸ ಮಾಡಿದವರು ಅವರೆಲ್ಲ. ನೀವೇ ಅದನ್ನೆಲ್ಲ ಬ್ರೇಕ್ ಮಾಡ್ತಾ ಇರೋದು ಈಗ. ಗಡ್ಡ ಒಂದ್ಸಲ ಹೆಂಗಂದ್ರೆ, ಈಗ ಮೊದ್ಲು ನಮ್ಮೂರಲ್ಲೆಲ್ಲ ಗಡ್ಡ ಬೆಳ್ಟ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ನಾನು ಒಂದು ನಮ್ಮ ತಾತನ ಹಳೆ ಮನೆ ಇದೆಯಲ್ಲ, ಅಲ್ಲಿ ಕೂತ್ಕೊಂಡಿದ್ದೆ. ಸೊ ಒಬ್ರು ಅಜ್ಜಿ ಇದಾರೆ ತುಂಬಾ ವರ್ಷದಿಂದ. ಸೊ ಅವ್ರು ಬಂದ್ಬಿಟ್ಟು, ಯಾಕೆ ವಿನೋ ಕೆಟ್ಟೋಗಿದ್ಯಾ ಅಂತ ಹೇಳಿ. ಇಲ್ಲ ಏನಾಯ್ತು ನೋಡು, ನಿನ್ ತಮ್ಮ ಎಷ್ಟು ಚೆನ್ನಾಗಿ, ಗುರು ಅವಾಗ ಶೇವ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಶೇವ್ ಮಾಡ್ಕೊಂಡಿದ್ದಾನೆ, ನೀನ್ ನೋಡಿದ್ರೆ ಈ ತರ ಗಡ್ಡ ಬಿಟ್ಕೊಂಡಿದ್ದೆ. ನಾನು ಇಲ್ಲ ಸಿನಿಮಾಗ್ ಬಿಟ್ಟಿರೋದು ಅಂತ ಹೇಳಿದೆ. ಸಿನಿಮಾಗ್ ಬೇಕಂದ್ರೆ ಅಂಟಿಸ್ಕೊಂಡ್ಬೋದಲ್ಲ, ಏನಿಗೆ ಬಿಟ್ಟಿದ್ದೀವಿ ಅಂತ. ಸೊ ಅಲ್ಲಿ ಆ ಥರ ಬಟ್ ಏನೋ ಇದು ಚೆನ್ನಾಗಿ ಕಾಣಿಸುತ್ತೆ, ಖುಷಿ ಆಗುತ್ತೆ ಗಡ್ಡ ಇರೋದು, ಅದಕ್ಕೆ ಗಡ್ಡನೇ ಬೆಸ್ಟ್. ನಿಮ್ಮನೇಲಿ ಆ ಥರದ್ದೆಲ್ಲ ಯಾವ್ದಾರು ಆಗಿದೆಯಾ ಸರ್? ಅಪ್ಪಾಜಿ ಅಥವಾ ತಾತ ಅಥವಾ ದೊಡ್ಡಪ್ಪ ಗಡ್ಡ ಬಿಟ್ಟಿದ್ದು ನೀವು ನೋಡಿದಿರಿ? ಈಗ ಎಲ್ಲರೂ ಬಿಟ್ಟಿದ್ ಬಂದ್ರೆ ಆಕ್ಚುಲಿ ತಾತ ಕಿಡ್ನಾಪ್ ಆಗಿತ್ತಲ್ಲ, ಸೊ ಅವಾಗ ಫಿಲಿಂ ಇಂಡಸ್ಟ್ರಿ ಎಲ್ಲರೂ ಬಿಟ್ಟಿದ್ರು. ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ, ಸಿನಿಮಾ ಶೂಟಿಂಗ್ ನಿಲ್ಸಿದ್ರು, ಅಂಬರೀಷ್ ಅವರು ಎಲ್ಲರೂ ಗಡ್ಡ ಬಿಟ್ಟಿದ್ರು, ಸಿನಿಮಾ ಶೂಟಿಂಗ್ ನಿಲ್ಸಿದ್ರು. ಸೊ ಅವಾಗ ನೋಡಿದೆ. ತಾತಂದು ಒಂದ್ 2-3 ಸಲ, ಜಾಸ್ತಿ ನೋಡಿಲ್ಲ. ಕೊನೆ ಟೈಮಲ್ಲಿ ಒಂದಷ್ಟು ಹಂಗೆ ಗಡ್ಡ ಬಿಟ್ಟಿದ್ರು ಒಂದ್ ಸ್ವಲ್ಪ, ಬಟ್ ಅವ್ರು ತುಂಬಾ ಗಡ್ಡ ಬಿಟ್ಟಿರೋದು ನೋಡಿಲ್ಲ. ಬಟ್ ಚೂರು ಗಡ್ಡ ಬಿಟ್ಟಿದ್ರು. ಬಟ್ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚಿಕ್ಕಪ್ಪ ಆಕ್ಚುಲಿ ಇದ್ರಲ್ಲಿ ಬಿಟ್ಟಿದೆ ನೋಡಿ, ಇವ್ರ ಹತ್ರ 1-2 ಸಾಂಗ್ ಅಲ್ಲಿ. ಅದು ಚಿಕ್ಕಪ್ಪನ ಜಾಸ್ತಿ ಬಿಟ್ಟಿಲ್ಲ, ಬರೀ ಅಷ್ಟು ಡಬ್ಬಲ್ ಲಾಕ್ಡೌನ್ ಟೈಮ್ ಅಲ್ಲಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ ಅವಾಗ ಒಂದ್ಸಲಿ ಬಿಟ್ಟಿತ್ತು.